ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿರೋಂಥ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತದೆ ಏನಂದ್ರೆ ಸೆಕೆಂಡ್ ಪಿ ಸಿ ಮೂರನೇ ಎಕ್ಸಾಮ್ಗೆಲ್ಲ ಯಾರಿಗೆಲ್ಲ ಕಮ್ಮಿ ಮಾರ್ಕ್ಸ್ ಬಂದಿತ್ತು ಅಂದ್ರೆ ಯಾರು ಬರ್ದಿ ನೀವು ನಿಮ್ಗೆ ಮಾರ್ಕ್ಸ್ಗೆ ಬರ್ದು ನಿಮ್ಗೆ ಕರೆಕ್ಟಾಗಿ ಮಾರ್ಕ್ಸ್ ಕೊಟ್ಟಿಲ್ಲ, ನಾನು ಕಮ್ಮಿ ಬಂದಿದೆ ಬ್ರೋ, ರಿವ್ಯಾಲ್ಯೂಸ್ ನಾಲ್ಕು ಒಂದು ಸಬ್ಜೆಕ್ಟು 2 ಸಬ್ಜೆಕ್ಟ್ ಫೇಲ್ ಆಗಿದೆ, ರಿವ್ಯಾಲ್ಯೂಷನ್ ಹಾಕಿದ್ದೀನಿ ಬ್ರೋ, ಅದು ರಿಜೆಕ್ಟ್ ಯಾವಾಗ ಬರುತ್ತೆ, ಆ ರಿಜೆಕ್ಟ್ ಬರೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಇದ್ರ ಪ್ರೊಸೆಸರ್ ಬಗ್ಗೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರೋ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ರೆ, ಒಂದು ಶೇರ್ ಮಾಡ್ಕೊಳ್ರೆ, ಫ್ರೀ ಆಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ. ಇವತ್ತಿನ ಡೌಟ್ ಏನಪ್ಪ ಅಂದ್ರೆ ಎಷ್ಟು ದಿನಗಳು ತಗೊಳುತ್ತೆ, ಏನೆಲ್ಲ ಪ್ರೊಸೀಜರ್, ರಿವಾಲ್ಯೂಷನ್ ಅಂದ್ರೆ ರಿವಾಲ್ಯೂಷನ್ ಆಗಿ ರೀಟ್ಯೂಟೋಲಿಂಗ್ ಅಂದ್ರೆ ಏನು, ಇದ್ರ ಪ್ರೊಸೀಜರ್ ಬಗ್ಗೆ ಇದ್ರ ವಿಡಿಯೋ ಮಾಡ್ತೀನಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬರ್ತೀನಿ ಮ್ಯಾಟ್ರಿಗೆ ಬರ್ತೀನಿ. ಒನ್ಲಿಗೆ ನೀವು ಏನಪ್ಪ ನೀವು ಫೋಟೋ ಕಾಪಿ ಹಾಕಿರೋದ್ರಿಂದ ಎಷ್ಟು ದಿನಗಳು ಟೈಮ್ನ ತಗೋಬಹುದು ಅಂದ್ರೆ ರಿವ್ಯಾಲ್ಯೂಷನ್ ಬಂದ್ಬಿಟ್ಟು 8ನೇ ತಾರೀಕು ಲಾಸ್ಟ್ ಡೇಟ್ ಆಗ್ತಿದೆ. ಅಂದ್ರೆ 8ನೇ ತಾರೀಕು 5ನೇ ತಾರೀಕು ಬಂದ್ಬಿಟ್ಟು ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಇರುತ್ತೆ. ಇನ್ನು 8ನೇ ತಾರೀಕು ಬಂದ್ಬಿಟ್ಟು ರಿವ್ಯಾಲ್ಯೂಷನ್ಗೆ ಲಾಸ್ಟ್ ಡೇಟ್ ಇರುತ್ತೆ. ಯಾರೆಲ್ಲ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಿದ್ರೆ ಅವರೆಲ್ಲ ರಿವ್ಯಾಲ್ಯೂಷನ್ 8ನೇ ತಾರೀಕು ಒಳಗಡೆ ಹಾಕೊಳ್ರಿ. ನೀವು 8ನೇ ತಾರೀಕು ಒಳಗಡೆ ಹಾಕೋದ್ರೆ ಅದಾಗಲ್ಲ, ಕ್ಲೋಸ್ ಆಗಿಬಿಡುತ್ತೆ. ಇನ್ನು ರಿಜೆಕ್ಟ್ ಯಾವತ್ತಪ್ಪ ಬರುತ್ತೆ, ಎಷ್ಟು ದಿನಕ್ಕಪ್ಪ ರಿಜೆಕ್ಟ್ ಬರ್ಬೋದು, ಮ್ಯಾಕ್ಸಿಮಮ್ ನಾನು ಹೇಳೋಕ್ಕಾಗಂದ್ರೆ ನಿಮ್ಮ ರಿಜೆಕ್ಟ್ ನೀವು ಫೋಟೋ ಕಾಪಿ ತರ್ತಿರ್ತೀರಲ್ಲ ಅಪ್ ಟು 15 ಡೇಸ್ ಒಳಗೆ ನಿಮಗೆ ಒಂದು SMS ಅನ್ನೋದು ಬರುತ್ತೆ. ನಿಮ್ಮ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೆಕೆಂಡ್ ಪಿ ಸಿ ಬೋರ್ಡಿಂದ ಒಂದು ನೋಟಿಫಿಕೇಶನ್ ಬರುತ್ತೆ. ನೀವು ಫೋನ್ ನಂಬರ್ ಕೊಟ್ಟಿರ್ತಾರಲ್ಲ, ಫೋಟೋ ಕಾಪಿ ಅಪ್ಲೈ ಮಾಡೋಕ್ಕಾಗುತ್ತೆ, ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋದು ನಿಮ್ಮ ಫೋನ್ ನಂಬರ್ ಅನ್ನು ಕೊಟ್ಟಿರ್ತೀರಾ. ಬಟ್ ಅದೇನಾಗುತ್ತೆ ಅಂದರೆ ನಿಮಗೆ ಬಂದು ಶೋ ಆಗುತ್ತೆ. ಏನಂತ ಶೋ ಆಗುತ್ತೆ, ನಿಮ್ಮ ಮಾರ್ಕ್ಸ್ ಡಿಕ್ರೀಸ್ ಆಗೈತಾ ಇನ್ಕ್ರೀಸ್ ಆಗೈತಾ ಅಂದ್ಬಿಟ್ಟು ಅದರಲ್ಲಿ ಹೇಳ್ತಾರೆ. ಈಗ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆಗೈತಾ ಕಮ್ಮಿ ಆಗೈತಾ ಅಂತ ಹೇಳುತ್ತೆ. ಅಂದರೆ ಈಗ ನಿಮ್ಮದು ಜಾಸ್ತಿ ಆಗಿದ್ರು ಬಿಫೋರ್ ಏನು ಮಾರ್ಕ್ಸ್ ಇತ್ತು, ಈಗ ನಿಮ್ಮ ಮಾರ್ಕ್ಸ್ ಏನು ಬಂದೆ ಅದು ಹೇಳುತ್ತೆ. ಇನ್ನು ಅಕಸ್ಮಾತ್ ನಿಮ್ಮ ಮಾರ್ಕ್ಸ್ ರಿವ್ಯಾಲ್ಯೂಷನ್ಗೆ ಕಮ್ಮಿ ಐತೆ ಅಂದರೆ ಕಮ್ಮಿ ಆಗಿರೋದು ನಿಮಗೆ SMS ಅನ್ನೋದು ಬರುತ್ತೆ. ಇನ್ನು SMS ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು PDF ಮುಖಾಂತರ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾರೆಲ್ಲ ನೋಡಿ ಈ ಡೌಟ್ಸ್ನ ಇಟ್ಕೊಂಡಿರ್ತಾರೆ, ಬಟ್ ಆ ಡೌಟ್ಗೆಲ್ಲ ಪಕ್ಕಾ ಕ್ಲಾರಿಟಿ ಕೊಡ್ತಾರೆ 100% ಪೇಸ್ಟ್ ಮಾಡೋದು. ನಿಮಗೆ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಮೆಸೇಜ್ ಬರುತ್ತೆ, ಡಿಕ್ರೀಸ್ ಇನ್ಕ್ರೀಸ್ ಮಾರ್ಕ್ಸ್ ಅಂತ. ಓಕೆ, ಅದರಲ್ಲಿ ಮಾರ್ಕ್ಸ್ ಜಾಸ್ತಿ ಬಂದಿದ್ದು ಕಮ್ಮಿ ಅಂತ ಹೋಗಿ ಚೆಕ್ಔಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು PDF ಮುಖಾಂತರ ಆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ಜಾಸ್ತಿ ಬಂದಿದ್ದ ಕಮ್ಮಿ ಬಂದಿದೆ ಚೆಕ್ ಮಾಡ್ಕೊಡ್ರಿ ಅಂತ. ಒಂದು ವೆಬ್ಸೈಟಲ್ಲಿ ಅವ್ರದ್ದು ವೆಬ್ಸೈಟಲ್ಲಿ ನಿಮಗೆ ರಿವ್ಯಾಲ್ಯೂಷನ್ ಏನಾಗ್ತದೆ ಅದೇ ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು PDF ಮುಖಾಂತರ ಬಿಡ್ತಾರೆ. ಬೆಸ್ಟು ಅದನ್ನು ಚೆಕ್ ಮಾಡ್ಕೋಬೇಕು. ಇನ್ನು ಫೈನಲಿ ರಿಸಲ್ಟ್ ಯಾವಾಗಪ್ಪ ಬಿಡ್ತಾರೆ ಅಂದರೆ ಇಷ್ಟೆಲ್ಲ ಬಂದು ಒಂದು ಸ್ವಲ್ಪ ದಿನ, ಇದು ಬಂದ್ಬಿಟ್ಟು 15 ದಿನಕ್ಕೆ ನಿಮ್ಮ ರಿಸಲ್ಟು ಡಿಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂದ್ಬಿಟ್ಟು ಒಂದು 15 ದಿನಕ್ಕೆ ಗೊತ್ತಾಗುತ್ತೆ. ರಿಸಲ್ಟ್ ಅನ್ನೋದು ಇನ್ನೂ ಒಂದು 5 ದಿನ 10 ದಿನ ಎಕ್ಸ್ಟ್ರಾ ತಗೊಳ್ತಾರೆ. ಅಲ್ಲಿಗೆ ನಿಮ್ಗೆ ಇನ್ನೂ ಹೆಚ್ಚು ಕಮ್ಮಿ ಒಂದು 20 ದಿನದ ಮೇಲೆ ಟೈಮ್ನ ತಗೊಳ್ತಾರೆ ಅವರು. ನಿಮಗೆ ರಿವ್ಯಾಲ್ಯೂಷನ್ ಅವರು ನಿಮಗೆ ಫೈನಲ್ ರಿಸಲ್ಟ್ನ ವೆಬ್ಸೈಟಲ್ಲಿ ಅನೌನ್ಸ್ ಮಾಡೋಕ್ಕೆ ಸ್ವಲ್ಪ ದಿನ ಟೈಮ್ನ ತಗೋತಾರೆ. ಯಾರೆಲ್ಲ ಇದನ್ನ ಕೇಳ್ತಾ ಇದ್ರಿ, ಬಟ್ ಈ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ. ಯಾವಾಗ ಅಂತಂದರೆ ಗೈಸ್, ಇಷ್ಟೆಲ್ಲ ಡೌಟು ನಿಮಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಅನ್ಕೊಂಡು ನೋಡಿ. ಫಸ್ಟು ಬಂದ್ಬಿಟ್ಟು ನಿಮಗೆ ಫೋನ್ಗೆ ಒಂದು ಮೆಸೇಜ್ ಅನ್ನೋದು ಬರುತ್ತೆ, ನಿಮ್ಮದು ಮಾರ್ಕ್ಸ್ ಕಮ್ಮಿ ಬಂದೈತೆ ಜಾಸ್ತಿ ಆಗೈತೆ ನೋಡ್ಕೊಳ್ರಿ. ಓಲ್ಡ್ ಮಾರ್ಕ್ಸ್ 28 ಇತ್ತು, ಈಗ ಒಂದು 29 ಬಂದಿದೆ ಅಂತ ಕೊಡ್ತಾರೆ. ಇಲ್ಲ ಕಮ್ಮಿ ಬಂದಿದೆ ನೋಡಿ 28 ಇತ್ತು ಮೊದಲು 27 ಇತ್ತು ಅಂತ ಫೋನ್ಗೆ ಒಂದು SMS ಬರುತ್ತೆ. ಸೇಮ್ ನಾರ್ಮಲ್ ಮೆಸೇಜಲ್ಲಿ ಒಂದು SMS ಅನ್ನೋದು ಬರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಒಂದು PDF ಮುಖಾಂತರ ಲೀಸ್ಟ್ ಕೊಟ್ಟಿರ್ತಾರೆ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಕೋಡ್ ಎಲ್ಲ ಹಾಕ್ಬಿಟ್ಟು ಒಂದು ಲೀಸ್ಟ್ ಕೊಟ್ಟಿರ್ತಾರೆ. ಇದು ಮಾರ್ಕ್ಸ್ ನಿಂದು ಓಲ್ಡ್ ಮಾರ್ಕ್ಸ್ ಇಷ್ಟಿತ್ತು, ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಒಂದು PDF ಮುಖಾಂತರ ಒಂದು ಲೀಸ್ಟ್ನ ಕೊಡ್ತಾರೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಫೈನಲಿ ಬಂದ್ಬಿಟ್ಟು ನಿಮ್ಮ ರಿಸಲ್ಟ್ ಅನ್ನೋದು ವೆಬ್ಸೈಟಲ್ಲಿ, ಅಂದರೆ ಈ ಸೇಮ್ ಸೆಕೆಂಡ್ ಪಿ ಸಿ ಮೂರನೇ ರಿಸಲ್ಟ್ ಆ ಥರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕರೆಂಟ್ ರಿಸಲ್ಟಲ್ಲಿ ನೋಡಿದ್ರೆ ಆ ಥರ ರಿಸಲ್ಟ್ನ ಇಲ್ಲಿ ಬಿಡಲ್ಲ. ಬಟ್ ಇಲ್ಲಿ ಏನಪ್ಪ ಚೇಂಜ್ ಮಾಡಿದ್ರೆ ರಿವ್ಯಾಲ್ಯೂಷನ್ ಎಕ್ಸಾಮ್ 3 ಅನ್ನೋದು ಒಂದು ವೆಬ್ಸೈಟಲ್ಲಿ ಅದನ್ನ ನಿಮ್ಮ ರಿಸಲ್ಟ್ ಅನ್ನೋದು ಬಿಡ್ತಾರೆ. ಅಂದರೆ ರಿವ್ಯಾಲ್ಯೂಷನ್ ರಿಸಲ್ಟ್ ಅಂದ್ಬಿಟ್ಟು ಒಂದು ವೆಬ್ಸೈಟಲ್ಲಿ ಕರೆಂಟ್ ರಿಸಲ್ಟಲ್ಲಿ ಬಿಡಲ್ಲ. ಈಗ ರಿವ್ಯಾಲ್ಯೂಷನ್ ಏನು ರಿಸಲ್ಟ್ ಆಗ್ತಿಲ್ಲ ಅದ್ರ ಬಂದ್ಬಿಟ್ಟು ಕೊಟ್ಟಿರ್ತಾರೆ. ಆ ಲಿಂಕು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಇರುತ್ತೆ, ರಿಸಲ್ಟ್ ಬಂದಿದ್ದಕ್ಕೆ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ. ಗೈಸ್ ಇವಾಗ ಗೊತ್ತಾಯಿತು ಅನ್ಕೋತೀನಿ, ನಿಮಗೆ ಕ್ಲಿಯರಿಟಿ ಎಲ್ಲ ಕೊಟ್ಟಿದ್ದೀನಿ. ಬಟ್ ಅದಕ್ಕೋಸ್ಕರ ಗೈಸ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್ ವಿಡಿಯೋ ಇಷ್ಟ ಆದ ಗೈಸ್ ಒಂದು ಲೈಕ್ನ ಮಾಡ್ಕೊಡ್ರೆ, ಒಂದು ಶೇರ್ ಮಾಡ್ಕೊಡ್ರೆ, ನಿಮ್ಮ ಡೌಟ್ಸ್ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಫ್ರೀಯಾಗಿರುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿದ ಥ್ಯಾಂಕ್ಸ್. ಥ್ಯಾಂಕ್ ಯು.